ಇದು ನಮ್ಮೂರು ಕಟ್ಟಗಿ. ನಾನು ಶಿವ, ನನ್ನ ತಮ್ಮ ಆರ್ಕೇಶ್ವರ. ನಮ್ಮಿಬ್ಬರು ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಏನಂತ ನೋಡಿ. ನನ್ನ ಫ್ರೆಂಡ್ ಕಾರ್ತಿಕ್ ಅಣ್ಣ ಅವನಿಗೆ ಗಾಡಿ ಕೊಡ್ಸೋರೆ, ನೀನು ಇದೆಯಾ? ನೀನಪ್ಪ ನಿಂಗೆ ಗೊತ್ತಲ್ಲ ನಾವೆಷ್ಟು ಬಡವರು ಅಂತ. ನಮಗೆ ಗಾಡಿ ತಗೊಳಕ್ಕಿರ್ಲಿ, ಒಂದು ಊಟಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನಿನ್ಗೆ ಇದೆಲ್ಲ ಗೊತ್ತಿದ್ರು ನೀನು ಕೇಳ್ತೀಯಲ್ಲ, ನಿನ್ಗೇನು ಅನ್ಸಲ್ವಾ? ನಂಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ಬೇಕೇ ಬೇಕಷ್ಟೇ. ಏನಾಯ್ತು? ನೀನು ಹೇಳ್ದಲ್ಲ ನಿನ್ನ ಫ್ರೆಂಡ್ ಕಾರ್ತಿಕ್ ಅಣ್ಣ ಕಾರ್ತಿಕ್ಗೆ ಹೊಸ ಬೈಕ್ ಕೊಡ್ಸಿದ್ದೇನೆ ಅಂತ. ನಾನು ನಿನ್ಗೋಸ್ಕರ ಬೈಕ್ ತಂದಿದ್ದೀನಿ ಕಣ. ಹೌದಾ? ಯಾವ ಬೈಕು? ನೋಡು, ನಿನ್ಗೋಸ್ಕರ ಒಂದು ಸೆಕೆಂಡ್ ಹ್ಯಾಂಡ್ ಟಿವಿಎಸ್ ತಂದು ಕೊಟ್ಟಿದ್ದೀನಿ. ಕೊಟ್ಟ ಈ ಡಬ್ಬ ಬೈಕ್ ನೀನೇ ಮಾಡಿಕೋ. ಕಾರ್ತಿಕ್ ಅಣ್ಣ 2 ಲಕ್ಷದ ಗಾಡಿ ಕೊಡ್ಸಿರೋದು, ಈ ಡಬ್ಬ ಟಿವಿಎಸ್ ಎಲ್ಲ ಕೊಡ್ಸಿರೋದು ಬೇವರ್ಸಿ. ನಮ್ಮ ಅಪ್ಪ ಕಟ್ಸಿರೋ ಮನೆ ನಿನ್ ಜಾಗ ಇಲ್ಲ. ಮನೆಯಿಂದ ನನ್ನ ಹೊರಗಾಕಿ ಟೆರಿಟರಿ ಸಾಮ್ರಾಜ್ಯನ ಕಟ್ಟಿ ಹೆಂಗ್ ಮರ್ದ ಅಂದ್ರೆ ನೀವೇ ನೋಡಿ. ಎಷ್ಟು ಮಜಾ ಸಿಕ್ತು. ಅವನು ಇದ್ದಿದ್ದಿದ್ರೆ ಈ ಥರ ಮಜಾ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲೋ ಸತ್ನು. ಯಾಕೆ ಏನಾಯ್ತು ಕೆಪ್ರಿ? ಶಿವ ಬರ್ತಾವನೆ. ಶಿವ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟು ದುಡ್ಡು ಮಾಡಿಕೊಂಡು ಲಾಲ್ ಮಾಡ್ತಾ ಇದ್ದೀರಾ ನೀವೆಲ್ಲ. ನಾವೆಷ್ಟೋ ಖುಷಿಯಾಗಿದ್ವಿ. ಇದರಿಂದ ನಮ್ಮ ಮಗ ಬಂದು ಹಾಳು ಮಾಡೋಕ್ಕೂ ಅಲ್ಲ, ಉದ್ಧಾರ ಮಾಡೋಕ್ಕೂ ಅಲ್ಲ. ನೀವು ಬದುಕಿದ್ರೆ ತಾನೇ ಉದ್ಧಾರ ಆಗಕ್ಕೆ. ಅವ ಇಟ್ಟಿರೋರ್ಗು ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೂ ಹೆಸರು ಇರಬೇಕು ಅಂದ್ರೆ ದಮ್ಮಿರ್ಬೇಕಲ್ಲೇ. ಇವಾಗ ಹೋಗ್ತಾ ಇದ್ದೀನಿ, ಆದ್ರೆ 2 ದಿನದಲ್ಲಿ ಗಂಟು ಮುಟ್ಟಕ್ಕೆ ಕಟ್ಟಲಿಲ್ಲ ಅಂತಂದ್ರೆ ನಾನು ನಿಮ್ಮ ಏನಾದ್ರು ಮಾಡೋದು. ನಾಳೆ ಬಂದ್ಬಿಡ್ತಾನಲ್ಲ. ತಲೆ ಕೆಡಿಸ್ಕೊಂಬಿಡ. 3 ಜನ ಮುಂದೆ ಅವನು ಏನೂ ಅಲ್ಲ.